ನಮಸ್ಕಾರ ವೀಕ್ಷಕರೇ. ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಮಣ್ಣಿನ ಬಗ್ಗೆ ಎಲ್ಲ ಕನ್ನಡಿಗರು ತಿಳಿದುಕೊಳ್ಳಬೇಕು. ಅದು ಈ ಭೂಮಿಯ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬರ ಕರ್ತವ್ಯ. ಕರ್ನಾಟಕದ ಮಾತೃಭಾಷೆಯಾಗಿರುವ ಕನ್ನಡವು ಸೌಂದರ್ಯದಲ್ಲಿ ಸೌಂದರ್ಯ. ಮತ್ತು ಕನ್ನಡದ ಬಗ್ಗೆ ಒಂದೊಂದೇ ಹೇಳುತ್ತೇನೆ ನೋಡಿ. ದ್ರಾವಿಡ ಭಾಷೆಗಳಲ್ಲಿ ಪ್ರಮುಖ ಭಾಷೆಯಾಗಿದೆ. ಭಾರತದ ಪುರಾತನವಾದ ಭಾಷೆಯಲ್ಲಿ ಒಂದಾಗಿದೆ. ಬ್ರಹ್ಮಲಿಪಿಯಿಂದ ರೂಪುಗೊಂಡು ಕನ್ನಡ ಲಿಪಿಯನ್ನು ಉಪಯೋಗಿಸಿ ಕನ್ನಡದ ಭಾಷೆಯನ್ನು ಬರೆಯಲಾಗುತ್ತದೆ. ಕನ್ನಡದ ಬರಹದ ಮಾದರಿಗೆ 1500 ವರ್ಷದ ಚರಿತ್ರೆ ಇದೆ. ಕ್ರಿಸ್ತಶಕ 6ನೇ ಶತಮಾನದ ಪಶ್ಚಿಮ ಗಂಗಾ ಸಾಮ್ರಾಜ್ಯದ ಕಾಲದಲ್ಲೂ ಮತ್ತು ರಾಷ್ಟ್ರಕೂಟ ಸಾಮ್ರಾಜ್ಯ ಕಾಲದಲ್ಲಿ ಹಳೆಗನ್ನಡ ಸಾಹಿತ್ಯ ಅತ್ಯಂತ ನೆಚ್ಚಿನ ರಾಜಾಶ್ರಯ ಪಡೆಯಿತು. ಅಲ್ಲದೆ 1000 ವರ್ಷಗಳ ಸಾಹಿತ್ಯ ಪರಂಪರೆ ಕನ್ನಡಕ್ಕಿದೆ. ವಿನೋಬಾ ಭಾವೆ ಕನ್ನಡದ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಹೊಗಳಿದ್ದಾರೆ. ಕನ್ನಡದ ಲಿಪಿ ಸುಮಾರು 15ರಿಂದ 16 ವರ್ಷಗಳಿಗಿಂತಲೂ ಹಿಂದಿನದು. 5ನೇ ಶತಮಾನದ ಹಲ್ಮಿಡಿ ಶಾಸನದ ಸಮಯಕ್ಕಾಗಲೇ ಕನ್ನಡವು ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ಕನ್ನಡದ ಭಾಷಿಕ ಚರಿತ್ರೆಯನ್ನು 3 ವಿಧವಾಗಿ ವಿಂಗಡಿಸಬಹುದು: ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ. 20ನೇ ಶತಮಾನದಲ್ಲಿ ಕನ್ನಡ ಭಾಷೆಯು ಅಭಿವೃದ್ಧಿಯ ಬಹಳ ವ್ಯಾಪಕವಾಗಿ ನಡೆಯಿತು. ಆದರೆ ಬರೆಯಲು ಉಪಯೋಗಿಸುವ ಕನ್ನಡ ಕರ್ನಾಟಕದ ಹೆಚ್ಚಿನ ಎಲ್ಲೆಡೆ ಒಂದೇ ಬಗೆಯಾಗಿತ್ತು. ಕುಂದ ಕನ್ನಡ, ಕೂಟ ಕನ್ನಡ, ಅವ್ಯಾಂಗ ಕನ್ನಡ, ಅರೆಭಾಷೆ, ಸೋಲಿಗ ಕನ್ನಡ ಎನ್ನುವಂತಹ 20ರಷ್ಟು ಉಪಭಾಷೆಗಳು ಕನ್ನಡಕ್ಕಿತ್ತು. ಇನ್ನು ಮುಂತಾದ ಸಾಹಿತ್ಯ ಸಾಧನೆ ಲಿಪಿಗಳು ಕನ್ನಡದಲ್ಲಿವೆ. ಇದು ಇಂದಿನ ವಿಶೇಷವಾಗಿದೆ.